ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಯಿತು ನಿಮ್ಮೆಲ್ಲರನ್ನ ಮೀಟ್ ಮಾಡಿ. ತುಂಬ ದಿನ ಅನ್ನೋದಕ್ಕಿಂತ ವರ್ಷಗಳೇ ಆಗ್ತಾ ಇದೆ. ನಾನು ಯಾವುದೇ ಥರ ಅಪ್ಡೇಟ್ಸ್ ಕೊಟ್ಟಿಲ್ಲ, ನನ್ನ ಒಂದು ರೂಟೀನಲ್ಲಿ ಬ್ಯುಸಿ ಆಗಿದ್ದೆ. ಬಟ್ ಎಸ್, ಐ ಆಮ್ ಬ್ಯಾಕ್ ನೌ. ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಯುಗಾದಿ ಹಬ್ಬದ ಶುಭಾಶಯಗಳು. ನೀವೆಲ್ಲರೂ ನನಗೆ ಇಷ್ಟು ದಿನ ನಾನು ವಿಡಿಯೋ ಮಾಡಿಲ್ಲ ಅಂತಂದ್ರೂ ತುಂಬಾ ಸಪೋರ್ಟ್ ಕೊಟ್ಟು ಯಾವಾಗಲೂ ನನಗೆ ಎಲ್ಲ ಕಡೆನೂ ಅಷ್ಟೇ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಎಲ್ಲ ಕೇಳ್ತಾ ಇರ್ತೀರಾ, ಕಮ್ ಬ್ಯಾಕ್ ಅಂತ ಇರ್ತೀರಾ. ಎಸ್, ವಿ ಆರ್ ಬ್ಯಾಕ್. ಹೇಗೆ ಅನಿಸ್ತಿದೆ ಚಂದು? ತುಂಬ ಖುಷಿ ಆಗ್ತಾ ಇದೆ. ಪ್ರಿಯಾ ಯಾವಾಗಲೂ ಒಂಥರ ಹೊಸ ಐಡಿಯಾದಿಂದ ಹೊಸದಾಗಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ತುಂಬ ಎಕ್ಸೈಟಿಂಗ್ ಆಗಿದೆ. ಸ್ಟಾರ್ಸ್ ಇನ್ ಅಮೇರಿಕಾದ ನಕ್ಷತ್ರಗಳು ಅಂತ ಹೇಳಿ ಎಲ್ಲರೂ ನನಗೆ ಈ ಒಂದು ಹೊಸ ಚಾನಲ್ಗೆ, ಹೊಸ ಐಡಿಯಾಗೆ ಎಲ್ಲ ಪ್ರೋತ್ಸಾಹ ಕೊಡ್ತೀರಾ ಅಂತ ಅಂದ್ಕೊತೀನಿ. ನಂಗೆ ಸ್ವಲ್ಪ ನರ್ವಸ್ ಆಗ್ತಿದೆ ಅಂತ ಹೇಳ್ಬೋದು, ಯಾಕೆಂದರೆ ಮುಂಚೆ ಆದರೆ ಫುಲ್ ಚೆನ್ನಾಗಿ ಕಾನ್ಫಿಡೆಂಟಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಬಟ್ ಇವಾಗ ತುಂಬ ವರ್ಷಗಳ ನಂತರ, ಆಲ್ಮೋಸ್ಟ್ 1-2 ವರ್ಷ ಆಯಿತು ಅನಿಸುತ್ತಲ್ಲ ನಾನು ಸ್ಟಾಪ್ ಮಾಡಿ, ಪ್ರಿಷಾ ಕಡೆ ಗಮನ ಕೊಡೋದಕ್ಕೋಸ್ಕರ ಪಾಸ್ ಮಾಡಿದ್ವಿ. ಒಂದು ಹೇಗೆ ಅನ್ನಿಸ್ತಾ ಇದೆ ಅಮೇರಿಕಾದ ನಕ್ಷತ್ರಗಳು ಅಂತ ಹೇಳಿ ನನ್ನ ಒಂದು ಚಾನಲ್ ಹೆಸರನ್ನ ಬದಲಾಯಿಸಿ ಮತ್ತೆ ಹೊಸದಾಗಿ ನಾನು ಶುರು ಮಾಡಿದ್ದೀನಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾವಾಗಲೂ ಒಂಥರ ಹೊಸತನ ತೊಗೊಂಡು ಬರ್ತೀಯ, ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ನಿನ್ನ ಸಬ್ಸ್ಕ್ರೈಬರ್ಸು, ನಿನ್ನ ಫಾಲೋವರ್ಸ್ಗೆಲ್ಲನೂ ಅದೇ ಇಷ್ಟ ಆಗೋದು. ನನಗೂ ಅದೇ ಇಷ್ಟ. ಹೊಸ ಐಡಿಯಾಸ್ ತೊಗೊಂಡು ಬಂದು ಅದನ್ನು ಇಂಪ್ಲಿಮೆಂಟ್ ಮಾಡಿ ಬೋಲ್ಡಾಗಿ ಒಂಥರ ನೆಕ್ಸ್ಟ್ ಸ್ಟೆಪ್, ಅದು ಫಸ್ಟ್ ಸ್ಟೆಪ್ ತೊಗೊಬೇಕಲ್ಲ, ಅದನ್ನು ಚೆನ್ನಾಗಿ ಮಾಡ್ತೀಯ. ಆಲ್ ದ ಬೆಸ್ಟ್ ಫಾರ್ ಯುವರ್ ನ್ಯೂ ಚಾನಲ್ ಆ್ಯಂಡ್ ನ್ಯೂ ಐಡಿಯಾ. ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ. ನಿಮ್ದೆಲ್ಲರದೂ ಸಪೋರ್ಟ್ ಇರುತ್ತೆ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮುಂಚೆ ಆದರೆ ನಾನು ಚಂದು ಇಬ್ಬರೇ ಇರ್ತಿದ್ವಿ, ಹಾಗಾಗಿ ನನಗೇನು ಬೇಕೋ ಚಂದು ಸಪೋರ್ಟ್ ಮಾಡೋರು, ನಾವಿಬ್ಬರೇ ಡಿಸೈಡ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಬಟ್ ಇವಾಗ ನಮ್ಮ ಮನೇಲಿ ಪುಟ್ಟ ಲಕ್ಷ್ಮಿ ಇರೋದ್ರಿಂದ ಅವಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಅವಳ ಒಂದು ರೂಟೀನ್ ಆಗಿರ್ಬೋದು, ನಾನು ತಾಯಿ ಆದಮೇಲೆ ನನಗಿರೋವಂಥ ಒಂದು ಜವಾಬ್ದಾರಿನ ನಾನು ಅದನ್ನು, ನಾವಿಬ್ಬರು ಕೂಡ ಅಷ್ಟೇ. ಸೊ ಆ್ಯಸ್ ಎ ಪೇರೆಂಟ್ಸ್ ಆಗಿ ನಾವು ಅದನ್ನು ಮೇನ್ ಏನಿರುತ್ತೋ ಅದು ರೂಟೀನ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕಿತ್ತು. ವಿ ಆರ್ ಬ್ಯಾಕ್ ನೋ. ಸೊ ಒಂಥರ ನಮ್ಮ ರೂಟೀನ್ ಸೆಟ್ ಆಗಿದೆ. ಸೊ ಪ್ರಿಷಾ ಕೂಡ ಅಷ್ಟೇ, ಇನ್ನೇನು 3 years ಆಗ್ತಾ ಇದ್ದಾಳೆ. ಅವಳಿಗೆ ಏನೆಲ್ಲ ಬೇಕೋ ಬೇಸಿಕ್, ನಾನು ಅದನ್ನೆಲ್ಲನೂ ಅವಳ ಜೊತೆನೇ ಇದ್ದು ಗೈಡ್ ಮಾಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಅವಳು ಕೂಡ ಇವಾಗ ತುಂಬ ಸಪೋರ್ಟಿವ್ ಆಗಿದ್ದಾಳೆ. ನಿಮ್ಮೆಲ್ಲ ಸಪೋರ್ಟು ನಮ್ಮೆಲ್ಲ ಹೀಗೆ ಇರಲಿ. ಆ್ಯಂಡ್ ಅಮೆರಿಕದ ನಕ್ಷತ್ರಗಳು ಅಂದರೆ ಯಾವ ಥರ ಐಡಿಯಾ ಬಂದು ಪ್ರಿಯಾ ಥಿಂಕ್ ಮಾಡಿರೋದು ತುಂಬ ಇಷ್ಟ ಆಯಿತು ನನಗೆ. ಏನು ಅಂದರೆ ಇಲ್ಲಿ ಎಷ್ಟೊಂದು ಸ್ಟೋರೀಸ್ ಇರ್ತವೆ, ಎಲ್ಲರ ಜೀವನದಲ್ಲೂ ಒಂದೊಂದು ಸ್ಟೋರೀಸ್ ಇರುತ್ತೆ. ಆ್ಯಂಡ್ ಎಲ್ಲರೂ ಏನೇನೋ ಡಿಫ್ರೆಂಟಾಗಿ ಅಚೀವ್ ಮಾಡಿರ್ತಾರೆ. ಸೊ ಅದನ್ನು ಪ್ರಿಯಾ ಎಲ್ಲರನ್ನೂ ಐಡೆಂಟಿಫೈ ಮಾಡಿ, ಎಷ್ಟೊಂದು ಜನ ಎಲ್ಲ ಹೇಳ್ಬೇಕಂದ್ರೆ ಎಲ್ಲರಲ್ಲೂ ಒಬ್ಬೊಬ್ಬರು ಸ್ಟಾರ್ ಇರ್ತಾರೆ. ಅದನ್ನು ಐಡೆಂಟಿಫೈ ಮಾಡಿ, ಅದನ್ನು ರೆಕಗ್ನೈಸ್ ಮಾಡಬೇಕು, ಅದನ್ನು ಏನೋ ವಿಸಿಬಿಲಿಟಿ ತರಬೇಕು, ಅದಕ್ಕೆ ಒಂಥರ ಬೆಳಕಿಗೆ ತರಬೇಕು ಅದನ್ನೆಲ್ಲ ಅಂತ ಥಿಂಕ್ ಮಾಡಿ, ಆ ಸ್ಟೋರೀಸ್ ಮೇಲೆ ಫೋಕಸ್ ಮಾಡಿ ಅದನ್ನು ಚಾನಲ್ನ ರೀಓಪನ್ ಮಾಡ್ತಾ ಇದ್ದಾಳೆ. ಅದು ಐಡಿಯಾ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅದು ರಿಯಲ್ ಲೈಫಲ್ಲಿ ಎಲ್ಲರೂ ಅವ್ರವ್ರ ಜೀವನದಲ್ಲಿ ಅವರವರು ಹೀರೋಸ್ ಆಗಿರ್ತಾರೆ. ದೇ ವುಡ್ ಹ್ಯಾವ್ ಅಚೀವ್ಡ್ ಸೋ ಮಚ್, ಅಂದರೆ ಎಷ್ಟೊಂದು ಅಚೀವ್ ಮಾಡಿರ್ತಾರೆ. ಅದನ್ನೆಲ್ಲ ತೋರಿಸೋದು ಈಸ್ ಎ ಒಂದು ಏನಂತಾರೆ, ಇನ್ಸ್ಪಿರೇಷನ್ ಸೆಟ್ ಮಾಡುತ್ತೆ ಬೇರೆಯವ್ರಿಗೆ. ಅದನ್ನ ನೋಡಿ ಕಲಿಯೋದು ಎಷ್ಟೋ ಇರುತ್ತೆ, ತಿಳ್ಕೊಳೋದು ಎಷ್ಟೊಂದು ಇರುತ್ತೆ. ತುಂಬ ಇಷ್ಟ ಆಯಿತು ಐಡಿಯಾ. ಆಲ್ ದ ಬೆಸ್ಟ್ ಫಾರ್ ಯುವರ್ ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾನು ಏನು ನನಗೆ ಪ್ಲ್ಯಾನ್ ಆದಾಗ, ಸೊ ನನಗಿನ ಮುಂಚೆ ಚಂದ್ರನೇ ಡಿಸ್ಕಸ್ ಮಾಡಿದೆ ಈ ಥರ. ಸೊ ಹೇಗೆ ಅನ್ನಿಸ್ತಾ ಇದೆ ಅಂತ. ಸೊ ನಾವಿಬ್ಬರೂ ನನ್ನ ಚಂದ್ರ ಟಾಪಿಕ್ ಡಿಸ್ಕಸ್ ಆದಮೇಲೆ ಒಂಥರ ಎಲ್ಲ ನಾನು ಪಾಸಿಟಿವ್ ಆಗಿ ಈ ಒಂದು ಬೋಲ್ಡ್ ಮೂವ್ ತೊಗೊಂಡಿದ್ದೀನಿ. ನೋಡೋಣ ಯಾವ ಥರ ಎಲ್ಲ ಇರುತ್ತೆ ಅಂತ. ಸೊ ನನಗೂ ತುಂಬ ಖುಷಿ ಇದೆ ಮತ್ತು ನಿಮ್ಮೆಲ್ಲರನ್ನ ಮೀಟ್ ಆಗೋದಕ್ಕೆ. ಎಲ್ಲರೂ ನಮ್ಮ ಲೈಫ್ ಹೇಗಿರುತ್ತೆ ಅಮೆರಿಕಾದಲ್ಲಿ, ಹಾಗೆ ನಾನೇನು ಮಾಡ್ತಾಯಿದ್ದೆ, ಚಂದ್ರು ಯಾವ ರೀತಿ ಮಾಡ್ತಾಯಿದ್ರು, ಎಲ್ಲನೂ ಒಂದೊಂದು ಚಿಕ್ಕ ಪುಟ್ಟ ನಮ್ಮ ಜೊತೆ ಲೈಫ್ ಜರ್ನಿಲಿ ಇದ್ರಿ ನೀವು. ಸೊ ಅದೇ ರೀತಿಯಲ್ಲಿ ನನಗಿಂತ ಇನ್ನೂ ಚೆನ್ನಾಗಿರೋವಂಥ ಮಿಂಚುವ ನಕ್ಷತ್ರಗಳಿದೆ. ಆ ನಕ್ಷತ್ರಗಳನ್ನ ನಿಮಗೆ ತೋರಿಸ್ಬೇಕು ಅನ್ನೋದು ನಂಗೆ ತುಂಬಾ ಇಷ್ಟ. ಇವತ್ತು ಯುಗಾದಿ ಹಬ್ಬನ ಎಲ್ಲ ಸ್ನೇಹಿತರೊಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಹಬ್ಬದ ದಿನ ನನ್ನ ಒಂದು ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ, ನಮ್ಮನೇಲಿ ಯುಗಾದಿ ಹಬ್ಬ ಯಾವ ಥರ ನಡೀತಾ ಇದೆ ಅಂತ ನೋಡೋಣ. ಇವತ್ತು ಪ್ರಾಪರಾಗಿ ನಾವು ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಚಂದ್ರು ಪಂಚೆ ಶರ್ಟು ಮತ್ತು ನಾನು ರೇಷ್ಮೆ ಸೀರೆ ಹಾಕಿದ್ದೀನಿ. ನಮ್ಮ ಪುಟ್ಟಲಕ್ಷ್ಮಿ ಯಾವ ಥರ ಇದ್ದಾಳೆ ಪ್ರಿಷಾ ಅಂತ ನೀವು ನೋಡ್ಬೋದು. ಇವಾಗ ಅವಳನ್ನ ಹಿಡಿಯೋದು ತುಂಬಾ ಕಷ್ಟ ಆಗ್ತಾ ಇದೆ. ಬನ್ನಿ, ಯಾವ ಥರ ಇದೆ ಹಬ್ಬದ ಆಚರಣೆ ಅಂತ ಎಂಜಾಯ್ ಮಾಡಿ. ನಿಮ್ಮೆಲ್ಲರಿಗೂ
ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ನಿಮ್ಮೆಲ್ಲರನ್ನ ನಮ್ಮನೆ ಯುಗಾದಿ ಹಬ್ಬಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಈ ಹೊಸ ವರ್ಷ ಎಲ್ಲರಿಗೂ ಬ್ಲೆಸ್ ಮಾಡಲಿ, ಪ್ರಾಸ್ಪರಿಟಿ ತರಲಿ, ಹೆಲ್ತ್ ಇಂಪ್ರೂವ್ ಮಾಡಲಿ ಅಂತ ಕೇಳ್ಕೊತೀವಿ. ನೋಡಿ ನಮ್ಮನೆಯ ಪುಟ್ಟು ಲಕ್ಷ್ಮಿ ಯಾವ ರೀತಿ ಇದ್ದಾಳೆ ಅಂತ. ನೀವೆಲ್ಲರೂ ಪ್ರಿಷಾನ ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೀನಿ ಅಂತ ಅಂದ್ಕೊತೀನಿ. ಪ್ರಿಷಾದು ಸಪ್ರೇಟಾಗಿ ಪ್ರಿಷಾ ಫ್ರಿಷಿಯಸ್ ಅಂತೇಳಿ ಅವಳದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅದರಲ್ಲಿ ಪ್ರಿಷಾ ಆ್ಯಕ್ಟಿವಿಟೀಸ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಅಂತಂದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಕೌಂಟು ಹೋಗ್ಬಿಟ್ಟು ನೋಡ್ಬೋದು. ಪ್ರಿಷಾ ಮೂಮೆಂಟ್ಸ್ ಎಲ್ಲ ಶೇರ್ ಮಾಡಿದ್ದೀನಿ. ಸೊ ಪ್ರಿಷಾ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ಲು, ತುಂಬ ಹ್ಯಾಪಿಯಾಗಿದ್ಲು. ಎಲ್ಲರೂ ಬರ್ತಿದ್ದಾರೆ ಅಂತ ನಾನು ಅವಳಿಗೆ ಆಲ್ರೆಡಿ ಹೇಳಿದ್ದೆ, ಇವತ್ತು ನಮ್ಮ ಮನೇಲಿ ಸೆಲೆಬ್ರೇಷನ್ ಇದೆ ಅಂತೇಳಿ. ಅವಳು ಫುಲ್ ಪಾರ್ಟಿ ಅಂತೇಳಿ ಫುಲ್ ಎಕ್ಸೈಟೆಡ್ ಆಗಿ ರೆಡಿಯಾಗಿ ಕಾಯ್ತಾ ಇದ್ಲು. ಸೊ ಎಲ್ಲ ಕೂಡ ಅಷ್ಟೇ, ನನ್ನ ಫ್ರೆಂಡ್ಸು ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಎಲ್ಲರೂ ಬಂದಾದ್ಮೇಲೆ ಮನೇಲಿ ಒಂಥರ ಹಬ್ಬದ ಕಳೆ ತುಂಬಿದ್ದು. ಎಲ್ಲರೂ ಒಬ್ರಿಗಿಂತ ಒಬ್ಬರು ತುಂಬಾ ಪ್ರೀತಿಯಾಗಿ ಕಾಣ್ತಾ ಇದ್ದರು. ನಾವು ಯುಗಾದಿ ಹಬ್ಬಕ್ಕೆ ಅಂತೇಳಿ ಈ ಮನೇಲಿ ನಾವು ಮೊದಲನೇದಾಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಈ ಥರ ಎಲ್ಲ ಫ್ರೆಂಡ್ಸ್ನ ಕರೆದು ಯುಗಾದಿ ಹಬ್ಬನ ಫಸ್ಟು ಹೊಸ ವರ್ಷನ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಹಾಗಾಗಿ ತುಂಬಾ ಒಂದು ಗುಡ್ ವೈಬ್ಸ್ ಆ್ಯಂಡ್ ತುಂಬಾ ಸ್ಪೆಷಲ್ ಅನ್ನಿಸ್ತಾ ಇದೆ. ಹಾಗಾಗಿ ನಾವು ಈ ಒಂದು ಯುಗಾದಿ ಹಬ್ಬನ ಇನ್ನು ಎಕ್ಸ್ಟ್ರಾ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಎಲ್ಲ ಫ್ರೆಂಡ್ಸ್ಗೂ ನಾನು ಹೂವು, ಅರಿಶಿನ, ಕುಂಕುಮ, ಹಾಗೆ ಯುಗಾದಿ ಹಬ್ಬ ಅಂತಂದ್ರೆ ಬೇವು ಬೆಲ್ಲ ಅಲ್ವಾ. ಸೊ ಅದನ್ನು ಕೊಟ್ಬಿಟ್ಟು ಎಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನೀವೆಲ್ಲರನ್ನ ನೋಡ್ಬೋದು ಯಾವ ರೀತಿ ರೆಡಿ ಆಗಿದ್ದಾರೆ. ಆ್ಯಂಡ್ ಸ್ಯಾರಿ ಕೂಡ ಅಷ್ಟೇ ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಹಾಕ್ಕೊಂಡಿದ್ವಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಸ್ಯಾರೀಸ್ ಎಲ್ಲ ಹಾಕಿದ್ವಿ. ನೀವು ನಿಮ್ಮ ಮನೇಲಿ ಯುಗಾದಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಯುಗಾದಿ ಹಬ್ಬಕ್ಕೆ ಅಡುಗೆ ತುಂಬ ಸ್ಪೆಷಲ್ ಅಲ್ವಾ. ನೀವು ನೋಡ್ಬೋದು ಇಲ್ಲಿ ಮಾವಿನಕಾಯಿ ಶೀಕರಣೆ, ತುಪ್ಪ, ಒಬ್ಬಟ್ಟು, ವೆಜಿಟೇಬಲ್ ಪಕೋಡ ಇದೆ, ಹಾಗೆ ಹಪ್ಳ ಸಂಡಿಗೆ ಇದೆ, ಬೀನ್ಸ್ ಕ್ಯಾರೆಟ್ ಪಲ್ಯ ಇದೆ, ಕ್ಯುನೋವಾ ರೈಸ್ ಆಗಿರ್ಬೋದು, ಮಾವಿನಕಾಯಿ ಚಿತ್ರಾನ್ನ, ಕೋಸುಂಬರಿ, ಚಪಾತಿ, ಮ್ಯಾಂಗೋ ಪಚ್ಚಡಿ, ಹಾಗೆ ಚಟ್ನಿ ಪುಡಿ, ಎಣ್ಣೆ ಬದನೆಕಾಯಿ, ಉಪ್ಪಿನಕಾಯಿ, ಒಬ್ಬಟ್ಟು ಸಾಂಬಾರ್, ಹಾಗೆ ವೆಜಿಟೇಬಲ್ ಪಲಾವ್, ಮೊಸರು ಬಜ್ಜಿ, ಪಾಯಸ, ಮ್ಯಾಂಗೋ ಖೀರ್, ಹಾಗೆ ಹೆಲ್ತಿಯಾಗಿರೋವಂಥ ರಾಗಿ ಲಡ್ಡು. ಸೊ ಇದೆಲ್ಲ ಸ್ಪ್ರೆಡ್ ಬಂದುಬಿಟ್ಟು ಎಲ್ಲ ಒಂಥರ
ಫುಲ್ ಲವ್ ಕಂಬೈನ್ ಆಗಿದೆ ಅಂತ ಹೇಳ್ಬೋದು. ನನ್ನ ಎಲ್ಲ ಫ್ರೆಂಡ್ಸು ನಾವೆಲ್ಲರೂ ಸೇರಿ ಎಲ್ಲನೂ ಡಿಶ್ನ ಶೇರ್ ಮಾಡಿಕೊಂಡು ಪಾಟ್ಲಾಗ್ ರೀತಿಲಿ ಮಾಡಿದ್ದು. ಸೊ ಎಲ್ಲರೂ ಅವರಿಗೆ ಇಷ್ಟ ಆಗಿರೋವಂಥ ಒಂದು ಸ್ಪೆಷಲ್ ಐಟಮ್ಸ್ನ ಎಲ್ಲರೂ ತೊಗೊಂಡ್ಬಂದು ಮಾಡಿರೋದ್ರಿಂದ ಒಂಥರ ಇನ್ನೂ ಎಕ್ಸ್ಟ್ರಾ ಸ್ಪೆಷಲ್. ಎಲ್ಲರೂ ಸಹ ಒಂಥರ ರಿಲ್ಯಾಕ್ಸ್ ಆಗಿ ಫೆಸ್ಟಿವ್ ವೈಬ್ನ ಸೆಲೆಬ್ರೇಟ್ ಮಾಡಿದ್ವಿ. ಇಲ್ಲಿ ನಮ್ಮ ಲೇಡೀಸ್ ಎಲ್ಲ ಇನ್ನೇನು ಮತ್ತು ಮಧ್ಯಾಹ್ನ ಆಗಿದೆ, ಫೋಟೋಶೂಟ್ ಮಾಡ್ಕೊಂಡ್ವಿ, ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ. ಅದಾದಮೇಲೆ ಎಲ್ಲರಿಗೂ ಬಡಿಸ್ತಾ ನಮಗೂ ಹಶ್ವಾಗ್ತಾ ಇರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಅಲ್ಲಲ್ಲೇ ಟೇಸ್ಟಿಂಗ್ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಹಾಗೇ ಸ್ನ್ಯಾಕ್ಸ್ ತೊಗೊಂಡು ಎಲ್ಲ ಗ್ರ್ಯಾಬ್ ಮಾಡ್ಕೊಂಡು ತಿನ್ಕೊಂಡು ಮಾತಾಡಿಕೊಂಡು ಬಡಿಸ್ಕೊಂಡು ಆ ಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಂಡಿಯಾ ತುಂಬಾ ಮಿಸ್ ಮಾಡ್ಕೊತೀವಿ ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ಸೊ ಇವಾಗ ಈ ಥರ ಒಂಥರ ಒಂದು ಗುಡ್ ವೈಬ್ ಇದ್ದಾಗ ಖಂಡಿತ ನಾವು ಇಂಡಿಯಾನ ಮಿಸ್ ಮಾಡ್ಕೊಳಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಒಂದು ಬಾಂಡಿಂಗ್ ಆ್ಯಂಡ್ ವೆರಿ ಕಂಫರ್ಟಬಲ್ ಝೋನ್ ಇರುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವೆಲ್ಲ ಯಾವ ರೀತಿ ನಿಮ್ಮ ಮನೇಲಿ ಏನು ಸ್ಪೆಷಲ್ ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನೀವು ನೋಡಿ ಎಷ್ಟು ರೀತಿಯಾದಂಥ ಒಂದು ಹಬ್ಬದ ಅಡುಗೆ ಇದೆ ಇಲ್ಲಿ ಅಂತೇಳಿ. ತುಂಬಾ ಒಂಥರ ಫೆಸ್ಟಿವ್ ಫೀಲ್. ನಮಗೆ ಇಂಡಿಯಾದಲ್ಲಿ ಈ ಥರ ಒಂದು ಔತಣ ಸಿಗುತ್ತೆ ಅಂತ ಕಾಯ್ತಾ ಇರ್ತೀವಿ. ನೀವು ನೋಡ್ಬೋದು, ಯಾರೇ NRIs ಆಗಲಿ ಫುಡ್ ಅಂತಲೇ ಅಂತ ಇರ್ತೀವಿ. ಬಟ್ ಈ ಥರ ಒಂದು ಗ್ರೂಪ್ ಇದ್ದಾಗ ಸೊ ನೀವು ಕಾಯಲೇಬೇಕಾಗಿಲ್ಲ ಹಬ್ಬಕ್ಕೆ ಅಂತೇಳಿ. ಯಾವಾಗಲೂ ಫೆಸ್ಟಿವಲ್ ಫೀಲ್. ಹಾಗೆ ಸಂಜೆ ಟೀ ಟೈಮ್ಗೆ ಅಂತ ಹೇಳಿಬಿಟ್ಟು ಇಲ್ಲಿ ಮಸಾಲ ವಡ ಮತ್ತು ಟೀ ಕಾಫಿ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಇಲ್ಲಿ ನಾನು ಯುಗಾದಿ ಹಬ್ಬಕ್ಕೆ ಅಂತೇಳಿ ಕೆಲವೊಂದನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಮೆಝಾನಿಂದ ಕೆಲವು ಪ್ಯಾಕೇಜ್ ಎಲ್ಲ ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಸೊ ನಂಗೆ ಮೇನ್ ತುಂಬ ಇಷ್ಟ ಆಗಿದ್ದು ಅಂತಂದರೆ ಈ ಒಂದು ಕಾಂಬೋ ಸೆಟ್. ನಾನು ಇದನ್ನು ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ತುಂಬ ಚೆನ್ನಾಗಿದೆ ನನ್ನ ಫ್ರೆಂಡ್ಸ್ಗೆ. ಬಿಕಾಸ್ ಒಂಥರ ಪ್ಯಾಂಪರ್ ಸೆಟ್ ಇದೆ ಇದರಲ್ಲಿ ಎಲ್ಲನೂ ಫುಲ್ಲು. ಇದರಲ್ಲಿ ಫುಲ್ ಹ್ಯಾಂಡ್ ಕ್ರೀಮ್ ಇದೆ, ಹಾಗೆ ಫೇಸ್ ಮಾಸ್ಕ್ ಇದೆ, ಲಿಪ್ ಬಾಮ್ ಇದೆ, ಐ ಮಾಸ್ಕ್ ಆಗಿರ್ಬೋದು, ಲಿಪ್ ಮಾಸ್ಕು, ಹಾಗೆ ಬಬಲ್ ಬಾತ್. ಸೊ ಈ ಥರ ಬಾಂಬ್ಸ್ ಇದೆ, ರಬ್ಬರ್ ಬ್ಯಾಂಡ್ಸ್ ಇದೆ. ತುಂಬ ಚೆನ್ನಾಗಿದೆ ಇದು. ಆಲ್ಮೋಸ್ಟ್ ಎಲ್ಲನೂ ಒಂಥರ ಸೆಟ್ ಇದೆ ಇದರಲ್ಲಿ ಕೊಡೋದಕ್ಕೆ. ಒನ್ ಡೇ ಫುಲ್ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಬಂದು ಟವೆಲ್ಸ್ ಇದೆ ಈ ಥರ ಚಿಕ್ಕದಾಗಿ. ಸೊ ಎಲ್ಲನೂ ಒಂಥರ ಕಾಂಬೋ ಥರ ಬಂದಿದೆ. ತುಂಬ ಇಷ್ಟ ಆಯಿತು ನನಗೆ ಇದು. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಅಮೆಝಾನಲ್ಲಿ ನಾನು ತೊಗೊಂಡು. ಹಾಗೆ ಇದ್ರೊಳಗಡೆನೂ ಅಷ್ಟೇ ನೋಡಿ, ಲಿಪ್ ಮಾಸ್ಕ್ ಆಗಿರ್ಬೋದು, ಐ ಮಾಸ್ಕ್ ಎಲ್ಲನೂ ಇದೆ. ಜೊತೆಗೆ ಇಲ್ಲಿ ಬಂದುಬಿಟ್ಟು ನಾನು ಬ್ಯಾಟ್ರಿ ಲ್ಯಾಂಪ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ, ಈ ಥರ ಕ್ಯಾಂಡಲ್ಸ್ನ. ಇದಕ್ಕೆ AA ಬ್ಯಾಟ್ರೀಸ್ ಹಾಕಬೇಕು, 2 ಹಾಕಿದ್ರೆ ಈ ಥರ ಆನ್ ಆಗುತ್ತೆ. ಒಂಥರ ವಾರ್ಮ್ ಫೀಲ್, ಚೆನ್ನಾಗಿದೆ ಇದು. ನಾನು ಇದನ್ನ ಇಡೋದಲ್ಲ, ರಿಯಲ್ ಕ್ಯಾಂಡಲ್ ಇಡೋದ ಅಂತ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ರಿಯಲ್ ಕ್ಯಾಂಡಲ್ ಇಂಡೋರ್ ಆಗಿರೋದ್ರಿಂದ ನಾನು ಈ ಥರ ಬ್ರಾಸ್ದು ಒಂದು ಕ್ಯಾಂಡಲ್ ಹೋಲ್ಡರ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಈ 2 ಟೇಬಲ್ ಕ್ಲಾತ್ನ ಆರ್ಡ್ರ್ ಮಾಡಿದ್ದೀನಿ 6 ಫೀಟು. ಜೊತೆಗೆ ಇದು ಡಿಫ್ಯೂಸರ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. 3 ಬರುತ್ತೆ ಕಾಂಬೋ ಪ್ಯಾಕ್ ಥರ. ಸೊ ನಾನು 3 ಬಾತ್ರೂಮಲ್ಲೂ ಇಡ್ಬೋದು ಅಂಥೇಳಿ ಈ ಥರ ಒಂದು ಸೆಟ್ನ ಆರ್ಡ್ರ್ ಮಾಡಿದ್ದೀನಿ, ಲಿಂಕ್ ಕೊಟ್ಟಿರ್ತೀನಿ. ಜೊತೆಗೆ ಒಂಥರ ಫೆಸ್ಟಿವಲ್ ಅಲ್ವಾ, ಒಂಥರ ಡೈನಿಂಗ್ ಟೇಬಲ್ನ ಒಂದು ಫೆಸ್ಟಿವ್ ಫೀಲ್ ಕೊಡೋದಕ್ಕೆ ಇಲ್ಲಿ ಫ್ಲವರ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ವೈಟ್ ಕಲರ್ ಥೀಮ್. ವೈಟ್ ಈಸ್ ಲೈಕ್ ಆಲ್ವೇಸ್ ಒಂಥರ ಫ್ರೆಶ್ ಗುಡ್ ವೈಬ್ ಅಲ್ವಾ, ಹಾಗಾಗಿ ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಏನೇ ಒಂದು ಇವೆಂಟ್ ಮಾಡ್ತೀನಿ ಅಂದ್ರೂ ಹಬ್ಬಗಳು ಬಂದಾಗ ಸೆಲೆಬ್ರೇಷನ್ ಟೈಮಲ್ಲಿ ಎಲ್ಲ ಕೂಡ ನಾನು ನನ್ನ ಮನೇನ ಕ್ಲೀನ್ ಮಾಡೇ ಮಾಡ್ತೀನಿ. ಸೊ ಫುಲ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿ ನಾನು ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಹೇಗೆ ಅನ್ನಿಸ್ತು ನನ್ನ ಡೆಕೋರೇಷನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ನಮ್ಮನೆ ಈ ವರ್ಷದ 2026ನೇ ಯುಗಾದಿ ಹಬ್ಬಕ್ಕೆ ಎಷ್ಟೊಂದು ಮಿನುಗುವ ನಕ್ಷತ್ರಗಳಿದ್ವು ಅಂತ. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಯುಗಾದಿ. ಆ್ಯಂಡ್ ಇದೇ ರೀತಿ ಮತ್ತೆ ನಾನು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಮೀಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಿರೋದಕ್ಕೆ. ಲವ್ ಯು ಗೈಸ್.